ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಮತ್ತೆ ನಮ್ಮ ಒಂದು ಅಲೋವೆರಾ ಗಿಡದಲ್ಲಿ ಹೂವು ಬಿಟ್ಟಿದೆ, ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಸುಮಾರು 1 ವರ್ಷದ ಹಿಂದ್ಗಡೆ ಒಂದು ಹೂವು ಬಿಟ್ಟಿತ್ತು, ಆಗ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ನಾನು. ಸೊ ಮತ್ತೆ ಹೂವು ಬಿಟ್ಟಿದೆ, ಹಾಗಾಗಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ, ಈ ಒಂದು ಅಲೋವೆರಾ ಗಿಡದಲ್ಲಿ ಹೂವು ಬಿಟ್ಟಿರುವುದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ಇದು ಒಂದು ದೈವಿಕ ಶಕ್ತಿ ಹೊಂದಿರುವಂತಹ ಗಿಡ. ಅದರಲ್ಲಿ ಹೂವು ಕಂಡ್ರೆ ಅದು ಅಪರೂಪ. ಈ ಒಂದು ಗಿಡದ ಮುಳ್ಳುವಿನಲ್ಲೂ ಸಹ ದೇವತೆಗಳು ವಾಸವಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ತುಂಬಾ ಒಂದು ಶಕ್ತಿಯುತವಾದಂತಹ ಗಿಡ ಇದು. ಈ ಒಂದು ಗಿಡವನ್ನು ನಾವು ನಮ್ಮ ಮನೆಯ ಒಂದು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ಬೆಳೆಸಿದರೆ ತುಂಬಾ ಒಳ್ಳೆಯದು. ಅಥವಾ ನಮಗೆ ಅಲ್ಲಿ ಜಾಗ ಇಲ್ಲ ಅಂದರೆ ನಮ್ಮ ಒಂದು ಮನೆಯ ಮುಂಭಾಗ ಅಂದರೆ ಮೇನ್ ಡೋರ್ ಎಲ್ಲಿ ಇರುತ್ತೋ, ಯಾವ ದಿಕ್ಕಿನಲ್ಲಿ ಇರುತ್ತದೋ ಆ ಒಂದು ದಿಕ್ಕಿನಲ್ಲೂ ಸಹ ಬೆಳೆಸ್ಬೋದು. ಈ ರೀತಿಯಲ್ಲಿ ಮನೆಯ ಮುಂಭಾಗದಲ್ಲಿ ಬೆಳೆಸಿದಾಗ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗುತ್ತದೆ. ಸಂತೋಷ ಸಮೃದ್ಧಿ ಎನ್ನುವಂಥದ್ದು ಸಹ ನೆಲೆಸುತ್ತೆ ಮನೆಯಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಮನೆಗೆ ಒಂದು ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬರೋದಿಲ್ಲ ಮನೆಗೆ. ಇನ್ನು ಮನೆಯಲ್ಲಿ ಒಂದು ಮನೆಯ ಮುಂಭಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇರುತ್ತದೆ. ವಾತಾವರಣವನ್ನು ಶುದ್ಧ ಮಾಡುವಂತಹ ಗುಣ ಈ ಒಂದು ಅಲೋವೆರಾ ಗಿಡದಲ್ಲಿದೆ. ತುಂಬಾ ವಿಶೇಷವಾದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಗಿಡ ಇದು. ಸಾಮಾನ್ಯವಾಗಿ ಈ ಒಂದು ಗಿಡವನ್ನು ಆಗಿರ್ಬೋದು, ಇದರ ಹೂಗಳನ್ನು ಒಂದು ಚರ್ಮದ ಒಂದು ಸಮಸ್ಯೆಗೆ, ಆಮೇಲೆ ಕೂದಲಿನ ಸಮಸ್ಯೆಗೆ ರಾಮಬಾಣವಾಗಿ ಇದನ್ನು ಒಂದು ಔಷಧಿಗಳ ತಯಾರಿಕೆಯಲ್ಲಿ ಉಪಯೋಗಿಸ್ಕೊಳ್ತಾರೆ. ತುಂಬ ಒಳ್ಳೆಯ ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಚರ್ಮ ಸಂಬಂಧಿಗಾಗಿರ್ಬೋದು ಅಥವಾ ಏರ್ಸ್ ಸಂಬಂಧಿಗಾಗಿರ್ಬೋದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತದೆ. ಆಮೇಲೆ ಈ ಒಂದು ಗಿಡವನ್ನು ನಾವು ಬಟ್ಟೆಗಳಿಗೆ ಒಂದು ಬಣ್ಣವನ್ನು, ನ್ಯಾಚುರಲ್ ಬಣ್ಣವನ್ನು ತಯಾರು ಮಾಡೋದಕ್ಕೂ ಸಹ ಈ ಒಂದು ಹೂಗಳನ್ನು ಉಪಯೋಗಿಸ್ಕೊಳ್ತಾರೆ. ಹಳದಿ ಕಲರಿನ ಹೂಗಳು ಸಹ ಬಿಡ್ತವೆ. ಈ ರೀತಿ ಕೆಂಪು ಕಲರಿನ ಹೂಗಳು ಸಹ ಈ ಒಂದು ಅಲೋವೆರಾ ಗಿಡದಲ್ಲಿ ಬಿಡ್ತವೆ. ಇನ್ನು ಅಲೋವೆರಾ ಗಿಡದಲ್ಲಿ ಹೂ ಬಿಡುವುದು ಸಾಮಾನ್ಯವಾಗಿ ಹಳೆಯ ಗಿಡ, ಒಂದು 2-3 ವರ್ಷದ ಹಳೆಯ ಗಿಡದಲ್ಲಿ ಬಿಡುತ್ತೆ. ವರ್ಷಕ್ಕೆ ಒಂದು ಸಾರಿ ಬಿಡುತ್ತದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಳೆಗಾಲದಲ್ಲಿನೇ ಈ ಒಂದು ಹೂ ಬಿಡುವುದು ಸಾಮಾನ್ಯವಾಗಿರುತ್ತದೆ ಅಂತ ಹೇಳ್ಬೋದು. ಹಾಗಾಗಿಬಿಟ್ಟು ಈ ಒಂದು ಗಿಡದಲ್ಲಿ ಹೂ ಬಿಡುವುದು ಅಪರೂಪ ಆಗಿರೋದ್ರಿಂದ ಇದನ್ನು ನಾವು ನಮ್ಮ ಒಂದು ಆರ್ಥಿಕ ಸಮಸ್ಯೆ ಏನಾದರೂ ನಮಗೆ ಇತ್ತು ಅಂದರೆ ಅದರ ಒಂದು ನಿವಾರಣೆಗೆ ನಾವು ಈ ಒಂದು ಹೂವನ್ನು ಬಳಸ್ಕೋಬಹುದು. ಯಾವ ರೀತಿ ಅಂದರೆ, ಈ ಒಂದು ಹೂವನ್ನು ನಾವು ಕಟ್ ಮಾಡಿಕೊಂಡು ತೊಗೊಂಡು ಬಂದುಬಿಟ್ಟು ಒಂದು ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಇದನ್ನು ಫಸ್ಟ್ ಸುತ್ತೋದಕ್ಕಿಂತ ಮುಂಚೆ ಬಟ್ಟೆಯಲ್ಲಿ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಲಕ್ಷ್ಮಿ ಫೋಟೋ ಇದ್ದರೆ ಲಕ್ಷ್ಮಿ ಫೋಟೋ ಅಥವಾ ನಾವು ಕಳಶವನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನೋಡಿ, ಆ ಒಂದು ಕಳಶದ ಮುಂಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ, ಇದಕ್ಕೆ ಸಾಮಾನ್ಯವಾಗಿ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿ ನಾವು ಈ ಒಂದು ಲಕ್ಷ್ಮೀ ಮಾತೆಯಲ್ಲಿ ಕೇಳ್ಕೋಬೇಕಾಗುತ್ತದೆ. ನಮ್ಮ ಒಂದು ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ನಿವಾರಣೆ ಆಗಲಿ, ನಮ್ಮ ಮನೆಯಲ್ಲಿ ಒಂದು ಧನಾಕರ್ಷಣೆ ಆಗಲಿ ತಾಯಿ ಅಂತಂದು ಹೇಳಿ ಕೇಳ್ಕೋಬೇಕು. ಆಗ ತಾಯಿ ಲಕ್ಷ್ಮೀ ಮಾತೆಗೆ ಒಂದು ತುಂಬಾ ಖುಷಿಯಾಗಿ ಸಮೃದ್ಧಳಾಗಿ ನಮ್ಮ ಒಂದು ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಗುಣ ಇದರಲ್ಲಿ ಇದೆ ಅಂತ ಹೇಳ್ತಾರೆ ಈ ಒಂದು ಅಲೋವೆರಾ ಗಿಡದ ಹೂವಿನಲ್ಲಿ. ಹಾಗಾಗಿಬಿಟ್ಟು ಇದನ್ನ ಲಕ್ಷ್ಮೀ ಮಾತೆಯ ಮುಂದೆ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಇದನ್ನು ಸುತ್ತಿಬಿಟ್ಟು ನಾವು ಹಣ ಇಡುವಂತಹ ಜಾಗದಲ್ಲಿ ಇದನ್ನ ಇಡಬೇಕಾಗುತ್ತದೆ. ಈ ರೀತಿ ಇಟ್ಟಾಗ ಒಂದು ಧನಾಕರ್ಷಣೆ ಎನ್ನುವಂಥದ್ದು ಹೆಚ್ಚಾಗುತ್ತದೆ. ಮನೆಯಲ್ಲಿ ಒಂದು ಹಣದ ಸಮಸ್ಯೆ ಎನ್ನುವಂಥದ್ದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ವಿಶೇಷವಾದಂತಹ ಒಂದು ಶಕ್ತಿಯುತವಾದಂತಹ ಗಿಡ ಆಗಿರೋದ್ರಿಂದ ಇದು ತುಂಬಾ ಒಂದು ಒಳ್ಳೆಯದು. ಈ ಒಂದು ಗಿಡವನ್ನು ಎಲ್ಲರೂ ಸಹ ಸಾಮಾನ್ಯವಾಗಿ ನಾವು ಹೊಸ ಮನೆಗಳನ್ನು ಗೃಹ ಪ್ರವೇಶದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಈ ಒಂದು ಅಲೋವೆರಾ ಗಿಡವನ್ನು ನಾವು ಮೊದಲು ಮನೆಯ ಗೃಹ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಇದನ್ನು ಹೊರಭಾಗದಲ್ಲಿ ಇಟ್ಟುಬಿಟ್ಟು ಪೂಜೆಯನ್ನು ಮಾಡಿ ಒಂದು ಮನೆಯ ಒಳಭಾಗದ ಒಂದು ಮೇನ್ ಡೋರಿನ ಮೇಲ್ಗಡೆ ಕಟ್ತಾರೆ. ಏಕೆ ಅಂದರೆ ಒಂದು ಮನೆಗೆ ಒಂದು ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಬರಬಾರ್ದು, ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ದೃಷ್ಟಿ ದೋಷ ಅನ್ನುವಂಥದ್ದು ಬರಬಾರ್ದು, ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು, ಒಂದು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಬರಬಾರ್ದು ನಮಗೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಗಿಡವನ್ನು ಕಟ್ತಾರೆ. ಈಗ ಈ ರೀತಿಯಾಗಿ ಕಟ್ಟಿರುವಂಥ ಗಿಡ ಒಂದು ಮನೆಯ ವಾತಾವರಣವನ್ನು ಶುದ್ಧ ಮಾಡುತ್ತದೆ. ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಏನಾದರೂ ಬಂತು ಅಂದರೆ ಅದನ್ನು ನಮಗೆ ಸೂಚನೆಯ ಮೂಲಕ ನಮಗೆ ತಿಳಿಸುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ, ನಾವು ಈ ಗಿಡವನ್ನು ಕಟ್ಟಿದಾಗ
ಅದು ಅದಾಗ ಅದೇನೇ ಸುಮ್ಮನೆ ಅಂದರೆ ಒಣಗ್ತಾ ಇದ್ದರೆ ಏನು ತೊಂದರೆ ಇರೋದಿಲ್ಲ. ಅಂದರೆ ನಾವು ಕಟ್ಟಿ 1 ವರ್ಷ 2 ವರ್ಷ ಸುಮಾರು 3 ವರ್ಷ ಆದ್ರೂ ಸಹ ಒಣಗೋದಿಲ್ಲ, ಬೆಳೆಯುತ್ತೆ ಇದು. ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ಮನೆಯ ಒಂದು ಅಭಿವೃದ್ಧಿ ಆಗುತ್ತದೆ ಅಂತ ಹೇಳ್ತಾರೆ. ಇನ್ನು ಈ ಗಿಡ ಏನಾದರೂ ನೀರನ್ನು ತುಂಬಿಕೊಂಡು ಕೊಳೆಯೋದು, ದಿನ ಒಂದೊಂದೇ ಅದು ಏನಿರುತ್ತೆ ನೋಡಿ ಗಿಡ, ಅದು ಒಂದೊಂದೇ ಬೀಳ್ತಾ ಹೋಗುತ್ತೆ. ಇಲ್ಲಾಂದರೆ ಒಂದೊಂದು ಸಾರಿ ಪೂರ್ತಿ ನಾವು ಏನನ್ನು ಕಟ್ಟಿರ್ತೀವೋ ಅದು ಅಷ್ಟೂ ಸಹ ನೀರನ್ನು ತುಂಬಿಕೊಂಡು ಕೆಳಗಡೆ ಬಿದ್ದುಬಿಡುತ್ತೆ. ಈ ರೀತಿ ಏನಾದರೂ ಬೀಳ್ತು ಅಂದರೆ ಖಂಡಿತವಾಗಿಯೂ ನಾವು ತಿಳಿಬೇಕಾಗಿದ್ದೇನೆಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತಲೇ ನಾವು ತಿಳಿಬೇಕಾಗುತ್ತದೆ. ಆಗ ನಾವು ಏನು ಮಾಡಬೇಕು ಅಂದರೆ ಆ ಒಂದು ಕಟ್ಟಿರುವಂಥದ್ದು ಗಿಡವನ್ನೆಲ್ಲ ಪೂರ್ತಿಯಾಗಿ ತೆಗೆದು, ಏನಾದರೂ ಉಳಿದಿತ್ತು ಅಂದರೆ ಇಲ್ಲಾಂದರೆ ಪೂರ್ತಿ ಬಿದ್ದಿತ್ತು ಅಂದರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಸ್ವಚ್ಛವನ್ನು ಮಾಡಿ ನಾವು ಮತ್ತೆ ಒಂದು ಹೊಸದಾಗಿ ಒಂದು ಗಿಡವನ್ನು ತೊಗೊಂಡು ಬಂದು, ದೊಡ್ಡದೆಲ್ಲ ತೊಗೊಂಡು ಬರೋದಕ್ಕೆ ಹೋಗಬೇಡಿ, ಒಂದು ಚಿಕ್ಕ ಗಿಡವನ್ನು ತೊಗೊಂಡು ಬಂದು ನಾವು ಮತ್ತೆ ಅದನ್ನು ಎಲ್ಲ ಶುದ್ಧವನ್ನು ಮಾಡಿ ಮತ್ತೆ ಅದನ್ನು ಪೂಜೆಯನ್ನು ಮಾಡಿ ನಾವು ಮತ್ತೆ ಆಗುತ್ತದೆ ಮನೆಯ ಒಳಭಾಗದಲ್ಲಿ. ಈ ರೀತಿಯಾಗಿ ಕಟ್ಟಿದಾಗ ನಿಧಾನವಾಗಿ ಮನೆಯಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು, ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇದ್ದರೆ ಅದು ಒಂದು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಅಲೋವೆರಾ ಗಿಡವನ್ನು ನಾವು ಒಂದು ಪಾಟಲ್ಲಿ ಹಾಕಿಬಿಟ್ಟು ಮನೆಯ ಒಳಭಾಗದಲ್ಲಿನೂ ಸಹ ಬೆಳೆಸ್ಬೋದು. ಈ ರೀತಿ ಮನೆಯ ಒಳಭಾಗದಲ್ಲಿನೂ ಸಹ ಬೆಳೆಯುತ್ತೆ ಇದು. ಈ ರೀತಿ ಮನೆಯ ಒಳಭಾಗದಲ್ಲಿ ಬೆಳೆಸಿದರೂ ಅಷ್ಟೇ ಒಂದು ಮನೆಯ ವಾತಾವರಣವನ್ನು ಶುದ್ಧ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರೋದಿಲ್ಲ. ನಮಗೆ ಆಕ್ಸಿಜನ್ ಅನ್ನುವಂಥದ್ದು ತುಂಬಾ ನಮಗೆ ಒಂದು ಮನೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ವಾತಾವರಣವನ್ನು ಶುದ್ಧ ಮಾಡುತ್ತೆ. ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿನೂ ಸಹ ಮನೆಯ ಒಳಗಡೆ ಪ್ರವೇಶ ಮಾಡದಂತೆ ಈ ಒಂದು ಗಿಡ ನಮಗೆ ರಕ್ಷಾ ಕವಚವಾಗಿ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ತುಂಬ ಒಂದು ವಿಶೇಷಗಳಲ್ಲಿ ವಿಶೇಷವಾದಂತಹ ಎಲ್ಲ ರೀತಿಯಾದಂತಹ ಒಂದು ದೈವಿ ಶಕ್ತಿಯ ಗುಣಗಳನ್ನು ಹೊಂದಿರುವಂತಹ ಗಿಡ. ಹಾಗಾಗಿ ಈ ಒಂದು ಗಿಡದಲ್ಲಿ ಏನಾದರೂ ಹೂ ಬಿಟ್ಟಾಗ ಖಂಡಿತವಾಗಿಯೂ ಹಾಗೆ ಅದನ್ನ ಬೀಳೋದಕ್ಕಾಗಿರ್ಬೋದು, ಒಣಗೋಗೋದಕ್ಕಾಗಿರ್ಬೋದು ಬಿಡಬೇಡಿ. ನಿಮಗೆ ನಿಮ್ಮ ಮನೆ ಹತ್ರ ಅದು ಹಾಗೆ ಇರುತ್ತೆ, ಯಾರು ಬಂದು ಕಟ್ ಮಾಡ್ಕೊಂಡು ಹೋಗೋದಿಲ್ಲ ಅಂತ ಅನ್ನೋದಾದರೆ ಹಾಗೆ ಬಿಡಿ. ಬೀಜಗಳಾಗಲಿ, ಅದು ಬೀಜಗಳಾದಾಗ ಅದನ್ನು ಮತ್ತೆ ನಾವು ಬೀಜಗಳನ್ನು ಹಾಕಿ ಅಲೋವೆರಾ ಗಿಡಗಳನ್ನು ಸಹ ಬೆಳೆಸೋದಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಅದನ್ನು ಬೀಜಗಳನ್ನು ದೇವ್ರ ಮನೇಲಿಟ್ಟು ಪೂಜೆಯನ್ನು ಮಾಡ್ಬೋದು, ಅಥವಾ ನಮ್ಮ ಬೀರುವಿನಲ್ಲೂ ಸಹ ಇಡ್ಬೋದು ಬೀಜಗಳಾದರೆ. ಇಲ್ಲಪ್ಪ ಅಂತ ಅಂದಾಗ ಈ ಹೂವನ್ನೇ ಕಟ್ ಮಾಡ್ಕೊಂಡು ತೊಗೊಂಡು ಬಂದು ಮನೆಯ ಒಳದ ಭಾಗದಲ್ಲಿ ಇಟ್ಬಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ. ತುಂಬ ಶಕ್ತಿಯುತವಾದಂಥ ಒಂದು ಹೂವು ಅಂತಲೇ ಹೇಳ್ಬೋದು. ಇದನ್ನು ನಾವು ಒಂದು ನಂಬಿಕೆ ಇಟ್ಟು ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ, ಗೊತ್ತಾಗುತ್ತೆ. ಈ ಥರ ಎಲ್ಲ ಇಟ್ಟರೆ ಏನಾಗುತ್ತೆ ಏನು ಬಿಡುತ್ತೆ ಅಂದರೆ ಏನೂ ಆಗೋದಿಲ್ಲ. ಏನೇ ಮಾಡಿದರೂ ಸಹ ಒಂದು ನಂಬಿಕೆಯಿಂದ ಮಾಡಿದರೆ ಅದಕ್ಕೆ ಒಂದು ಫಲ ಸಿಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಸ್ನೇಹಿತರೆ. ಹಾಗೆ ಬಂದ್ಬಿಟ್ಟು ಈ ಒಂದು ಗಿಡವನ್ನು ನಾವು ಏನು ಹೇಳ್ತೀವಿ, ಈ ಒಂದು ಗಿಡವನ್ನು ನಾವು ಮನೆಯ ಒಳಭಾಗದಲ್ಲಿನೂ ಸಹ ಬೆಳೆಸಿದರೆ ತುಂಬ ವಿಶೇಷವಾದಂತಹ ಫಲಗಳು ಸಹ ನಮಗೆ ಸಿಗ್ತವೆ ಅಂತ ಹೇಳ್ತಾ ಸ್ನೇಹಿತರೆ. ಸೊ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.